ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾಕೆ ನೆಲದ ಮೇಲೆ ಮಲಗಿದ್ಯಾ? ನನ್ಗೆ ಆ ಮಂಚದ ಮೇಲೆ ನಿದ್ದೆ ಬರಕಿಲ್ಲ ಸಿಹಿ. ಅಷ್ಟು ಸಾಫ್ಟ್ ಆಗಿರೋ ಬೆಡ್ ಮೇಲೆ ನಿದ್ದೆ ಬರಲ್ವಾ? ನನ್ಗೆ ನನ್ ಚಾಪೆನೆ ಬೇಕಿತ್ತು. ನಮ್ಮ ಮನೇಲಿ ಚಾಪೆನೇ ಇಲ್ಲ. ಇರ್ಲಿ ಬಿಡು. ಅಂದಾಗೆ ಸುಬ್ಬಿ, ನಿನ್ಗೇನ್ ಅನ್ಸ್ತು ನಮ್ಮ ಮನೆಗ್ ಬಂದಿದ್ಯಲ್ಲ? ಏನೋ ಅನ್ಸ್ಬೇಕು. ನಮ್ಮ ಮನೆಯವರೆಲ್ಲ ಹೇಗ್ ಅನ್ಸಿದ್ರು? ಇಲ್ಲಿ ಎಲ್ರು ಒಳ್ಳೆಯವರೇ ಅನ್ಸಿದ್ರು. ಆದ್ರೆ ಒಬ್ರನ್ ಬಿಟ್ಟು, ನಿನ್ ಗೊತ್ತಲ್ವಾ ಯಾರು ಅಂತ? ಯಾರು? ಅದೇ ಆ ಬಡ್ಡಿ ಬಂಗಾರಮ್ಮ ಆಂಟಿ. ಅವರು ಒಳ್ಳೆಯವರೇ ಸಿಹಿ. ಅವರು ನನಗೆ ಕೇಕು, ಚಾಕ್ಲೇಟು ಎಲ್ಲ ಕೊಟ್ರು. ಅಷ್ಟಕ್ಕೆ ನನ್ಗೆ ಒಳ್ಳೆಯವರಾ? ಅವರು ಈ ಶ್ರೀರಾಮ್ ದೇಸಾಯಿ ತರ ಅಲ್ಲ. ನಮ್ಮ ಅಪ್ಪನ ಕಂಡ್ರೆ ನಿನ್ಗೆ ಯಾಕೆ ಆಗಲ್ಲ? ನಮ್ಮಪ್ಪ ಎಷ್ಟು ಒಳ್ಳೆಯವರು ಗೊತ್ತಾ? ಇಂಜೆಕ್ಷನ್ ಹೆಂಗ್ ಪ್ಲಾನ್ ಮಾಡಿ ಕೊಟ್ರು ನೋಡ್ಯಾ? ಅಷ್ಟಕ್ಕೇನೆ ಒಳ್ಳೆಯವ್ರಾ? ನಮ್ಮ ಅಪ್ಪನ ಬಗ್ಗೆ ನಿನ್ಗೆ ಗೊತ್ತಿಲ್ಲ ಸುಬ್ಬಿ. ನಿನ್ಗೆ ಗೊತ್ತಾ, ನನ್ನ ಅಪ್ಪ ನನಗೆ ಮೊದಲು ಅಪ್ಪ ಆಗಿರ್ಲಿಲ್ಲ, ಫ್ರೆಂಡ್ ಆಗಿದ್ರು. ಆಮೇಲೆ ಅವ್ರು ನನಗೆ ಅಪ್ಪ ಆಗಿದ್ದು. ಅದೇಂಗೆ ನಾನು ಎವ್ರಿ ಇಯರು ಅಪ್ಪ ಸಿಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತಿದ್ನ. ಆಮೇಲೆ ನನಗೆ ಅಪ್ಪ ಸಿಕ್ಕಿದ್ದು. ಈ ವರ್ಷ ಆದ್ರೂ ಅಪ್ಪ ಬರ ಹಾಗೆ ಮಾಡಪ್ಪ. This is Ram. ನಾನು ಸೀತಾ ಇವತ್ತು ಮದುವೆ ಆಗೋಕ್ಕೆ ಒಬ್ಬರು ಮುಖ್ಯವಾದ ವ್ಯಕ್ತಿನೇ ಇದ್ದಾರೆ. ಅದು ಬೇರೆ ಯಾರು ಅಲ್ಲ, ಆ ಪುಟ್ಟು ಜೀವ ಸಿಹಿ. ಫ್ರೆಂಡ್ ಅಲ್ಲ, ಅಪ್ಪ. ಈ ಬಡ್ಡಿ ಬಂಗಾರಮ್ಮ ಆಂಟಿಗೆ ನಾನು ಮತ್ತೆ ಸೀತಮ್ಮ ಇಷ್ಟನೇ ಇಲ್ಲ. ಅವರು ಮಾಡೋದು ಬರೀ ಡ್ರಾಮಾ. ನಮ್ಮ ಅಪ್ಪನ ಅಪ್ಪ ಅಮ್ಮ ಇದ್ರಲ್ವಾ, ಅವನ್ನ ಕೊಂತಿದ್ದು ಈ ಬಡ್ಡಿ ಬಂಗಾರಮ್ಮ ಆಂಟಿನೇ. ಹೌದಾ? ಈ ವಿಷಯ ನನ್ಗೆ ಗೊತ್ತಾಗಿ ಅಪ್ಪನ್ ಕೇಳ್ಬೇಕು ಅಂತಿದ್ದೆ. ಹೇಳ್ದಾ? ಹೇಳೋ ಅಷ್ಟರಲ್ಲಿ ಹಿಂಗಾಗ್ಬಿಟ್ಟೆ. ಹೌದು, ನೀನ್ ಹೆಂಗ್ ಸತ್ತೋದೆ? ಆಕ್ಸಿಡೆಂಟ್ ಆಗಿ. ಹೌದಾ? ಹೆಂಗಾಯ್ತು? ಅದಾ, ನನ್ನ ಸಾಯಿಸಿದ್ದು ಬಡ್ಡಿ ಬಂಗಾರಮ್ಮ ಆಂಟಿ ಅಂತ ಸುಬ್ಬಿಗೆ ಹೇಳಿದ್ರೆ ಅವಳು ಹೆದರ್ಕೊಂಡ್ ಬಿಡ್ತಾಳೆ. ಇಲ್ಲ, ನಾನು ಈ ವಿಷಯನ ಸುಬ್ಬಿಗೆ ಹೇಳಲ್ಲ. ಈ ವಿಷಯ ಸುಬ್ಬಿಗೆ ಗೊತ್ತು ಅಂತ ಬಡ್ಡಿ ಬಂಗಾರಮ್ಮ ಆಂಟಿ ಗೊತ್ತಾದ್ರೆ ಸುಬ್ಬಿಗೂ ನಂತರ ಏನಾದ್ರೂ ಮಾಡ್ಬಿಡ್ತಾರಾ? ಇಲ್ಲ, ಸುಬ್ಬಿಗೇನು ಆಗ್ಬಾರ್ದು. ಹೇಳು, ನಿನ್ಗೆ ಹೆಂಗ್ ಆಕ್ಸಿಡೆಂಟ್ ಆಯ್ತು? ಒಂದು ವೆಹಿಕಲ್ ಬಂದು ನನ್ಗೆ ಡಿಕ್ಕಿ ಹೊಡಿತು, ನಾನು ಸತ್ತೋದೆ. ನೋಡ್ ಸುಬ್ಬಿ, ಆ ಬಡ್ಡಿ ಬಂಗಾರಮ್ಮ ಆಂಟಿಯಿಂದ ನೀನ್ ಸ್ವಲ್ಪ ದೂರನೇ ಇರು. ಅವರು ಏನೇ ಕೊಟ್ರು ತಿನ್ಬೇಡ, ಸರಿ ಇಲ್ಲ ಅವರು. ಮತ್ತೆ ಅವ್ರು ಏನೇ ಕೇಳಿದ್ರು ಯಾವ ಸತ್ಯನೂ ಹೇಳ್ಬೇಡ, ಓಕೆನಾ? ಮತ್ತೆ ಏನು, ನಮ್ಮ ಅಪ್ಪನ್ನ ಹೇಟ್ ಮಾಡಬೇಡ ಪಾಪ. ಅವರು ನನಗೆ ನಿದ್ದೆ ಬರ್ತೈತೆ, ಮಲ್ಕೋಬೇಕು ಬಿಡು. ನೀನು ನಿದ್ದೆ ಮಾಡು ಸುಬ್ಬಿ. ನಾನು ಕಣ್ಣು ಮುಚ್ಚಿದ್ರು ನನ್ನ ನಿದ್ದೆನೇ ಬರಲ್ಲ. ಸಿಹಿ ನೋಡ್ಲು ತುಂಬಾ ಲೇಟಾಗಿ ಎತ್ಬಿಟ್ನಾ? ಸಿಹಿ ರಾಮ್, ಸಿಹಿಯಲ್ಲಿ ಪಕ್ಕದಲ್ಲೇ ಮಲಗಿದ್ರಲ್ಲ ಸೀತಾ? ಇಲ್ಲ, ಕಾಣ್ತಿಲ್ಲ ರಾಮ್. ಅಂತಿಲ್ವಾ? ಡೋರ್ ಓಪನ್ ಇದೆ, ಮೋಸ್ಟ್ಲಿ ಆಚೆ ಹೋಗಿರ್ಬೇಕು. ಕರ್ಕೊಂಡ್ ಬರ್ತೀನಿ. ಸಿಹಿ
ಸಿಹಿ ಸಿಹಿ ಸಿಹಿ ಪುಟ್ಟ ಇಲ್ಲಿ ಯಾಕೆ ಬಂದ್ ಮಲ್ಗಿದ್ಯಾ? ನಿದ್ದೆಲ್ಲ ಎದ್ ಬಂದಾ? ಯಾಕಂದ ಏನಾಯ್ತು? ಪುಟ್ಟ ಹೇಳು, ಏನಾಯ್ತು ನಿಂಗೆ? ನನ್ಗಲ್ಲಿ ನಿದ್ದೆ ಬರ್ಲಿಲ್ಲ ಸೀತಮ್ಮ. ನಿದ್ದೆ ಬರ್ಲಿಲ್ವಾ? ಯಾಕೆ ಪುಟ್ಟ? ನಿದ್ದೆ ಬಂದಿಲ್ಲ ಅಂತ ಹೀಗೆಲ್ಲ ನೆಲದ ಮೇಲೆ ಮಲಗಬಾರ್ದು. ಕೋಲ್ಡ್ ಆಗುತ್ತಲ್ವಾ ನಿಂಗೆ? ಇಡೀ ರಾತ್ರಿ ಇಲ್ಲೇ ಮಲ್ಗಿದ್ದ ನೀನು? ಯಾವತ್ತೂ ಹಿಂಗ್ ಮಾಡಲ್ವಲ್ಲ ಪುಟ್ಟ ನೀನು, ಇವತ್ ಯಾಕೆ ಹಿಂಗ್ ಮಾಡ್ದೆ? ಪರವಾಗಿಲ್ಲ ಬಿಡಿಸಿದ. ಇಟ್ಸ್ ಓಕೆ. ಸರಿ ಬಾ, ಸ್ನಾನ ಮಾಡಿಸ್ತೀನಿ. ಯಾವುದೇ ಕಾರಣಕ್ಕೂ ಇವಳು ಸಿಹಿ ಅಲ್ಲ ಅಂತ ಸೀತಾಗ್ ಒಂಚೂರು ಡೌಟ್ ಬರಬಾರ್ದು. ಆದಷ್ಟು ಬೇಗ ಸುಬ್ಬಿ ಈ ಹೊಸ ಲೈಫ್ ಸ್ಟೈಲ್ಗೆ ಅಡ್ಜಸ್ಟ್ ಆಗಬೇಕು. ಸಿಹಿ ಮತ್ತೆ ಸೀತನ್ ಜೀವನಕ್ಕೆ ಬಂದ್ಲು ಅಂದ ತಕ್ಷಣ ಅವಳು ಸರಿ ಹೋಗ್ತಾಳೆ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ಅದು ಹೇಗೆ ಸರಿ ಹೋಗ್ತೀಯ ಸೀತಾ? ಇಲ್ಲಿ ನಾನಿಲ್ವಾ? ಈ ಬಡ್ಡಿ ಬಂಗಾರ ಆಂಟಿ ಈ ಜ್ಯೂಸ್ನ ಮತ್ತೆ ಸೀತಮ್ಮನ್ ಕುಡ್ಸಕ್ ನೋಡ್ತಿದಾರ. ಹೇಗಾದ್ರೂ ಮಾಡಿ ಇದನ್ನ ತಡಿಬೇಕಲ್ಲ. ಹಾ, ಇದ್ರ ಬಗ್ಗೆ ಸುಬ್ಬಿಗೆ ಹೇಳ್ಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.